ಬಿಜೆಪಿಯ ಹಿರಿಯ ಮುಖಂಡ ಎಲ್ ಕೆ ಅಡ್ವಾಣಿ ಅವರಿಗೆ ಭಾರತ ಸರ್ಕಾರ ಈಗ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನವನ್ನ ಘೋಷಣೆ ಮಾಡಿದೆ. ಎಲ್ ಕೆ ಅಡ್ವಾಣಿ ಅವರಿಗೆ ಘೋಷಣೆಯಾಗಿರುವಂತಹ ಭಾರತ ರತ್ನ. ಸೊ ಈ ವಿಚಾರವನ್ನ ಸ್ವತಃ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡಿ ಅವರು ತಮ್ಮ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಮಾಜಿ ಉಪಪ್ರಧಾನಿ ಎಲ್ ಕೆ ಅಡ್ವಾಣಿ ಅವರು ಹಾಗೆ ಮಾಜಿ ಉಪಪ್ರಧಾನಿ ಹಾಗೆ INB ಮಿನಿಸ್ಟರ್ ಆಗಿದ್ದಂಥವರು, ಇನ್ಫಾರ್ಮೇಷನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟರ್, ಜೊತೆಗೆ ಗೃಹ ಸಚಿವರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದಂಥವರು. ಇವ್ರ ಬಗ್ಗೆ ದೇಶದ ಅಭಿವೃದ್ಧಿಗೆ ಎಲ್ ಕೆ ಅಡ್ವಾಣಿ ಅವರ ಒಂದು ಕೊಡುಗೆ ಅಪಾರ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ನರೇಂದ್ರ ಮೋದಿ ಅವರು ತಮ್ಮ ಒಂದು ಟ್ವೀಟ್ನಲ್ಲಿ ಹೇಳ್ತಾ ತಮ್ಮ ಒಂದು ಖುಷಿಯನ್ನು ಹಂಚಿಕೊಂಡಿದ್ದಾರೆ. ಸ್ವತಃ ನಾನು ಅವರನ್ನು ಭೇಟಿಯಾಗಿ ಅವ್ರ ಜೊತೆಗೆ ಮಾತನಾಡದೆ ಈ ವಿಚಾರವನ್ನು ತಿಳಿಸಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದೀನಿ ಅನ್ನುವಂಥ ಒಂದು ಮಾತುಗಳನ್ನು ಕೂಡ ನರೇಂದ್ರ ಮೋದಿ ಅವರು ಟ್ವೀಟ್ನಲ್ಲಿ ಹೇಳಿದ್ದಾರೆ. ಸಾಕಷ್ಟು ಬೇರೆ ಬೇರೆ ವಿಚಾರಗಳನ್ನು ಕೂಡ ಇವತ್ತು ಟ್ವೀಟ್ನಲ್ಲಿ ಅವರು ಹಂಚಿಕೊಂಡಿದ್ದಾರೆ. ಅಂದರೆ ಎಲ್ ಕೆ ಅಡ್ವಾಣಿ ಅವರು ಕೊಟ್ಟಿರುವಂಥ ಒಂದು ಕೊಡುಗೆ, ಅವರು ನೀಡಿದಂಥ ಒಂದು ಕೊಡುಗೆ ಭಾರತದ ಅಭಿವೃದ್ಧಿಯಲ್ಲಿ ತುಂಬಾ ಹಿರಿದಾಗಿರುವಂಥದ್ದು. ಹಾಗೆ ಪಕ್ಷ ಸಂಘಟನೆ ಮಾಡಿದಂತಹ ರೀತಿ, ಗ್ರಾಸ್ ರೂಟ್ ಲೆವೆಲ್ನಿಂದಾಗಿ ಅಲ್ಲಿಂದ ಹಿಡಿದು ಪಕ್ಷವನ್ನು ಇಲ್ಲಿ ಮಟ್ಟಕ್ಕೆ. ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಬಳಸುವಲ್ಲಿ ಲಾಲ್ ಕೃಷ್ಣ ಅಡ್ವಾಣಿ ಅವರ ಒಂದು ಪಾತ್ರ ಹಿರಿದು ಅನ್ನುವಂಥ ಒಂದು ಮಾತುಗಳನ್ನು ಕೂಡ ನರೇಂದ್ರ ಮೋದಿ ಅವರು ಇವತ್ತು ಹಂಚಿಕೊಂಡಿದ್ದಾರೆ. 97 ವರ್ಷ ವಯಸ್ಸಿನ ಎಲ್ ಕೆ ಅಡ್ವಾಣಿಯವರು ಸೊ ಈಗ ಭಾರತ ರತ್ನ ಗೌರವಕ್ಕೆ ಅವರು ಪಾತ್ರರಾಗ್ತಾ ಇದ್ದಾರೆ. ಮೊನ್ನೆಯಷ್ಟೇ ಗಣರಾಜ್ಯೋತ್ಸವದ ಹಿಂದಿನ ದಿನ ಬಿಹಾರದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ ಕರ್ಪೂರಿ ಠಾಕೂರ್ ಅವರಿಗೆ ಭಾರತ ರತ್ನ ಅನೌನ್ಸ್ ಆಗಿತ್ತು. ಈಗ ಮತ್ತೆ ಇದೇ ವರ್ಷ ಇದೇ ಪ್ರಸಕ್ತ ಸಾಲಿನ 2024ನೇ ಸಾಲಿನಲ್ಲಿ ಭಾರತ ರತ್ನವನ್ನು ಈಗ ಎಲ್ ಕೆ ಅಡ್ವಾಣಿ ಅವರಿಗೂ ಕೂಡ ನೀಡಲಾಗ್ತಾ ಇದೆ. ಇದುವರೆಗೂ 49 ಭಾರತ ರತ್ನವನ್ನು ನೀಡಲಾಗಿದೆ. ಈಗ 50ನೇ ಭಾರತ ರತ್ನ ಅದು ಎಲ್ ಕೆ ಅಡ್ವಾಣಿ ಅವರಿಗೆ ಆ ಗೌರವವನ್ನು ಈಗ ಸಲ್ಲಿಸಲಾಗ್ತಾ ಇದೆ. ಈಗಷ್ಟು ನಮ್ಮ ಜೊತೆಗೆ KS ಈಶ್ವರಪ್ಪ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಹೋದರು. ಅವರು ಎಲ್ ಕೆ ಅಡ್ವಾಣಿ ಅವ್ರ ಜೊತೆಗೆ ಮಾತನಾಡಿರುವಂಥದ್ದು ಅಥವಾ ಎಲ್ ಕೆ ಅಡ್ವಾಣಿ ಅವರಿಂದ ಪ್ರಭಾವಿತರಾದಂಥ ಒಂದು ವಿಚಾರಗಳನ್ನು ನಮ್ಮ ಜೊತೆಗೆ ಅವರು ಹಂಚ್ಕೋತಾ ಇದ್ರು. ಹೇಗೆ ಒಬ್ಬ ಪಕ್ಷದ ಕಟ್ಟಕಡೆಯ ಒಬ್ಬ ಕಾರ್ಯಕರ್ತ, ಒಬ್ಬ ಸಣ್ಣ ಪುಟ್ಟ ಕಾರ್ಯಕರ್ತ ಅಂತಲೂ ಕೂಡ ನೋಡಿದೆ, ಅವ್ರನ್ನೂ ಕೂಡ ಪಕ್ಷಕ್ಕೆ ಸೆಳೆಯುವಂಥ ಒಂದು ನಿಟ್ಟಿನಲ್ಲಿ ಅವ್ರನ್ನೆಲ್ಲರನ್ನೂ ಕೂಡ ಒಗ್ಗೂಡಿಸೋದು, ಅವ್ರನ್ನೆಲ್ಲರನ್ನೂ ಕೂಡ ಸಂಘಟಿಸುವಂಥ ಒಂದು ನಿಟ್ಟಿನಲ್ಲಿ ಎಲ್ ಕೆ ಅಡ್ವಾಣಿ ಅವರ ಒಂದು ಪಾತ್ರ ಬಹಳ ಹಿರಿದಾಗಿರುತ್ತೆ ಅಂತ ಹೇಳಿ. ಹಾಗೆ ಇವತ್ತು BJP ಪಕ್ಷ ಒಂದು ಸಾಧನೆಯನ್ನು ಮಾಡ್ತಾ ಇದೆ. ಹಾಗೆ ನರೇಂದ್ರ ಮೋದಿ ಅವರು ಈ ಒಂದು ಅಧಿಕಾರದಲ್ಲಿದ್ದಾರೆ, ಪ್ರಧಾನಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಪಕ್ಷ ಈ ಮಟ್ಟಿಗೆ ಸಂಘಟನೆ ಆಗಿದೆ ಅನ್ನೋ ಮಟ್ಟಿಗೆ ಇರೋದಾದ್ರೆ ಅದಕ್ಕೆ ಎಲ್ ಕೆ ಅಡ್ವಾಣಿ ಅವರ ಒಂದು ಪಾತ್ರ ಬಹಳ ಹಿರಿದು ಅನ್ನುವಂಥದ್ದನ್ನ ಕೂಡ ಹೇಳಿದರು. ಬನ್ನಿ ನಮ್ಮ ಜೊತೆಗೆ DS ಶಂಕರಮೂರ್ತಿ ಅವರಿದ್ದಾರೆ, ಮಾತಾಡ್ತಾ ಹೋಗೋಣ. ಶಂಕರಮೂರ್ತಿ ಅವರೇ, ಈಗ ಎಲ್ ಕೆ ಅಡ್ವಾಣಿ ಅವರಿಗೆ ಕೊಟ್ಟಿರುವಂತಹ ಭಾರತ ರತ್ನ ಘೋಷಣೆ ಆಗಿದೆ, ಈ ಒಂದು ಗೌರವ ಅವರಿಗೆ ಸಮರ್ಪಣೆ ಮಾಡಲಾಗ್ತಾ ಇದೆ, ಏನ್ ಹೇಳ್ತೀರಿ ಶಂಕರಮೂರ್ತಿ ಅವರೇ? ಮನಸ್ಸಿಗೆ ತುಂಬಾ ಆನಂದ, ಸಂತೋಷ ಆಗಿದೆ. ಇದೊಂದು ಅವರಿಗೆ ಖಂಡಿತವಾಗಿಯೂ ಬಹಳ ಹೈಲಿ ಡಿಸರ್ವಿಂಗ್ ಪರ್ಸನ್ ಅವರು. ನಮ್ಮ ಪಕ್ಷ ಇವತ್ತು ಈ ಸ್ಥಿತಿಗೆ ಬರೋದಕ್ಕೆ ಬಹಳ ದೊಡ್ಡ ಕಾರಣಕರ್ತರಲ್ಲಿ ಅದ್ವಾನಿ ಅವರದ್ದು ಬಹಳ ದೊಡ್ಡ ಪಾತ್ರ ಇದೆ. ಮತ್ತು ಇತ್ತೀಚೆಗೆ ಏನು ರಾಮ ಮಂದಿರದಲ್ಲಿ ರಾಮನಾರಾಯಣ ಪ್ರತಿಷ್ಠಾಪನೆ, ಅದಕ್ಕೂ ಬಹಳ ದೊಡ್ಡ ಕಾರಣ ಅದ್ವಾನಿ ಅವರೇ. ಮತ್ತು ನಮ್ಮ ಪಕ್ಷವನ್ನ ಪೂರ್ಣ ಕಟ್ಟಿ ಬೆಳೆಸಿದಂತ ಮಹಾನ್ ವ್ಯಕ್ತಿ ಅವರು. ಅವ್ರಿಗೆ ಈ ಭಾರತ ರತ್ನ ಸಿಗ್ತಾ ಇರೋದು ತುಂಬಾ ಸಂತೋಷ. ನಾನೀಗ 2 ವರ್ಷದ ಕೆಳಗೆ ನನಗೆ ನೆನಪಿದೆ, ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರ ಬರೆದಿದ್ದೆ. ಅದ್ವಾನಿ ಅವರಿಗೆ ಭಾರತ ರತ್ನ ಕೊಡ್ಬೇಕು, ತಾವು ದಯಮಾಡಿ ಕೊಟ್ಕೊಡಿ ಅಂತ ಹೇಳಿ ನಾನು ಪತ್ರ ಬರೆದಿದ್ದೆ. ಆ ಪತ್ರ ಇವತ್ತು ನನಸಾಗಿರೋದು ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ. ನಿಜ. ಹಾಗೆ ಶಂಕರಮೂರ್ತಿ ಅವರೇ, ನೀವು ಮತ್ತೆ ಅಡ್ವಾಣಿ ಅವರ ಒಂದು ಒಡನಾಟವನ್ನು ಕೂಡ ಅಷ್ಟೇ ಇಂಪಾರ್ಟೆಂಟ್ ಅನ್ಸುತ್ತೆ. ಯಾಕಂದ್ರೆ ಅವರು ಬೆಂಗಳೂರಿಗೆ ಬಂದಾಗ ನಿಮ್ಮನ್ನು ಭೇಟಿ ಆಗ್ತಾ ಇದ್ದಿದ್ದು, ನಿಮ್ಮ ಒಡನಾಟ ಅದನ್ನು ಒಂದು ಸ್ವಲ್ಪ ನಮ್ಮ ಜೊತೆಗೆ ಹಂಚ್ಕೋಬಹುದಾ? ಅದ್ವಾನಿ ಅವರು ಕರ್ನಾಟಕದಲ್ಲಿ ಬಹಳಷ್ಟು ಬಾರಿ ಪ್ರವಾಸ ಮಾಡಿದ್ದಾರೆ. ಆದ್ರೆ ಬಹಳಷ್ಟು ಬಾರಿ ಅವರ ಭಾಷಣಗಳನ್ನ, ಹಿಂದಿ ಭಾಷಣ ಕನ್ನಡಕ್ಕೆ ಅನುವಾದ ನಾನು ಮಾಡೋ ಪುಣ್ಯ ನನಗೆ ಸಿಕ್ಕಿತ್ತು. ಅದು ಇಡೀ ರಾಜ್ಯದಲ್ಲಿ, ಬೆಂಗಳೂರು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ನಾನು ಅನುವಾದ ಮಾಡ್ತಾ ಇದ್ದೆ. ತುಂಬಾ ಅವ್ರು ಸಂತೋಷ ಪಡ್ತಾ ಇದ್ರು. ಅವ್ರ ಜೊತೆಗೆ ಪ್ರವಾಸ ಮಾಡ್ತಾ ಇದ್ದೆ ಬಹಳ. ಮತ್ತು ಅವರು ಶಿವಮೊಗ್ಗಗೆ ಬಂದಾಗ ನಮ್ಮ ಮನೆಯಲ್ಲಿ ಇರ್ತಾ ಇದ್ರು. ನಮ್ಮ ಮನೆಯಲ್ಲಿ ಅವರು ಸರ್ಕಿಟ್ ಹೌಸ್ಗಳಲ್ಲಿ ಇರೋದಕ್ಕೆ ಅಷ್ಟು ಇಷ್ಟಪಡ್ತಾ ಇರ್ಲಿಲ್ಲ. ಕಾರ್ಯಕರ್ತರ ಮನೆ ಅಂತ ಇದ್ರು. ಹಾಗಾಗಿ ನಮ್ಮ ಮನೆಯಲ್ಲಿ ಅವ್ರು ಇರ್ತಾ ಇದ್ದಿದ್ದು ನನಗೆ ನೆನಪಾಗ್ತದೆ. ಅವರು ಇಷ್ಟಪಟ್ಟು ಕೆಲವು ಸಾರಿ ಇಂಥ ತಿಂಡಿ ಮಾಡಿಸ್ಕೊಡು, ನನಗೆ ಇಂಥದ್ದು ಬೇಕು ಅಂತ ಹೇಳಿ ಕೇಳಿದ್ರು ನನಗೆ ನೆನಪಿದೆ. ಬಹಳ ದೊಡ್ಡ ವ್ಯಕ್ತಿ ಅವರು. ಆತ ಅವರು ಭಾರತ ರತ್ನ ಸಿಕ್ಕಿರೋದು
ನನಗೆ ತುಂಬಾ ಸಂತೋಷ ಆಗ್ತದೆ. ಓಕೆ, ನಿಜ ಶಂಕರಮೂರ್ತಿ ಅವರೇ, ನೀವೇ ಹೇಳ್ತಾ ಇದ್ದ ಹಾಗೆ ಅವರ ಭಾಷಣಗಳನ್ನ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದು ನಂಬರ್ 1 ಟ್ರಾನ್ಸ್ಲೇಟರ್ ಇನ್ಫ್ಯಾಕ್ಟ್ ನಿಮಗೆ ಹೇಳೋದಾದ್ರೆ ಹಿಂದಿಯನ್ನ ಕನ್ನಡಕ್ಕೆ ತರ್ಜುಮೆ ಮಾಡೋ ವಿಚಾರದಲ್ಲಿ. ಹಾಗೆ ನಿಮ್ಮ ಮನೆಯಲ್ಲೇ ಬಂದು ಅವ್ರು ಉಳ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ನಿಮ್ಮ ಅವರ ಒಂದು ಅವಿನಾಭಾವ ಸಂಬಂಧ ಗೊತ್ತಾಗ್ತಾ ಇದೆ. ಹಾಗೆ ನೀವು ಅವರಿಂದ ಪ್ರಭಾವಿತರಾದಂತಹ ಒಂದು ವಿಚಾರಗಳು ಯಾವ್ಯಾವುದು ಶಂಕರಮೂರ್ತಿ ಅವರೇ? ಅವರ ಭಾಷಣಗಳಲ್ಲಿ ತುಂಬಾ ಪ್ರಭಾವ ಬೀರದಂಥದ್ದು ನಿಮ್ಮ ಮೇಲೆ? ಪ್ರಭಾವ ಬೀರೋದು ಅಂದ್ರೆ ಅವ್ರದ್ದು ಆಕ್ಚುಲ್ ಆಗಿ ನನಗೆ ತುಂಬಾ ಪ್ರಭಾವ ಬೀರಿತ್ತು ರಾಮ ಮಂದಿರ. ರಾಮ ಮಂದಿರದ ಬಗ್ಗೆ ಅವ್ರು ಏನು ಭಾಷಣಗಳನ್ನು ಮಾಡ್ತಾ ಇದ್ರು, ಅದ್ಭುತ. ಅದು ಕಲ್ಪನೆನೇ ಮಾಡ್ಕೊಳಕ್ ಆಗೋಲ್ಲ. ಮತ್ತು ರಾಮರಥ ಯಾತ್ರೆಯಲ್ಲಿ ಅವರು ಇಟ್ಟಂತ ವಿಷಯಗಳು ಅವರು ಕಾರ್ಯಕರ್ತರಿಗೆ ಇಡ್ತಾ ಇದ್ರು, ಸಾರ್ವಜನಿಕರಿಗೆ ಹೇಳ್ತಾ ಇದ್ದಿದ್ರು. ಅದು ಮತ್ತು ಅದೊಂದು ಅಲ್ಲದೆ ಅವ್ರ ಮೇಲೆ ಒಂದು ಸಣ್ಣ ಆಪಾದನೆ ಬಂದಾಗ ಅವರು ಲೋಕಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದು ನಾನು ಇದರಿಂದ ಹೊರಗೆ ಬರೋ ತನಕ ನಾನು ಲೋಕಸಭೆಗೂ ಬರೋದಿಲ್ಲ ಅಂತ ಹೇಳಿ, ಅಂತ ದೊಡ್ಡ ವ್ಯಕ್ತಿ ಅವರು. ಅಂದ್ರೆ ಬರೇ ಒಂದು ಆಪಾದನೆ ಬಂತು ಅವ್ರ ಮೇಲೆ, ಯಾರೋ ಮಾಡಿದ್ರು ಆಪಾದನೆ, LKE ಎಲ್ಲೋ ಇತ್ತು ಅಂತ ಹೇಳಿ. ಅಂದ್ರೆ ಇವತ್ತದು ಇವತ್ತಿನ ಜೀವನದಲ್ಲಿ ಒಂದು ಮೌಲ್ಯಾಧಾರಿತ ರಾಜಕಾರಣ ಅನ್ನೋದೇ ಮರ್ತ ಹೋಗ್ಬಿಟ್ಟಿದೆ ಜನಕ್ಕೆ. ಆದ್ರೆ ಅದ್ವಾನಿ ಅವರು ಅವ್ರ ಮೇಲೆ ಬರೀ ಆಪಾದನೆ ಬಂದಿದ್ದಕ್ಕೆ ವಿರೋಧ ಪಕ್ಷ ನಾಯಕರ ಸ್ಥಾನ ತೊರೆದ್ರು ಮತ್ತು MP ಸ್ಥಾನ ತೊರೆದ್ರು. ಮತ್ತು ನಾನು ಕ್ಲೀನ್ ಚಿಟ್ ಬರೋ ತನಕ ಬರೋದಿಲ್ಲ ಹೊರಗಡೆ, ಅಂದ್ರೆ ಪಾರ್ಲಿಮೆಂಟಿಗೆ ಬರಲ್ಲ ಅಂತ ಹೇಳಿದ್ರು. ಇದು ಯಾರು ಸಾಧ್ಯ ಆಯ್ತಲ್ಲ, ಯಾರು ಮಾಡ್ತಾರೆ? ಎಲ್ಲಿದೆ ಆ ಥರದ ಒಂದು ಮೌಲ್ಯಗಳು, ಅದನ್ನ ಆ ಥರದ ಒಂದು ಕಮಿಟ್ಮೆಂಟ್ಸ್ ಅಂತ ಹೇಳಿ? ನಿಜ ನಿಜ. ಹಾಗೆ ಶಂಕರಮೂರ್ತಿ ಅವರೇ, ಇಫ್ ಐ ಆಮ್ ನಾಟ್ ರಾಂಗ್, LK ಅಡ್ವಾಣಿ ಅವರು ಜೈಲಲ್ಲಿದ್ದಾಗ ನೀವು ಕೂಡ ಜೊತೆಯಲ್ಲಿದ್ರಿ. ಆ ದಿನಗಳನ್ನು ಒಂಚೂರು ಅವ್ರು ಬೆಂಗಳೂರು ಜೈಲಿನಲ್ಲಿದ್ರು, ನಾನು ಬೆಳಗಾಂ ಬೇಕು. ಓಕೆ ಓಕೆ ಜೈಲಿನೊಟ್ಟಿಗೆ ಇರಕ್ಕಾಗಲಿಲ್ಲ. ಓಕೆ 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 ಓಕೆ. ಹಾಗೆ ರಥಯಾತ್ರೆ ಬಗ್ಗೆ ಹೇಳ್ತಾ ಇದ್ರಿ ಶಂಕರಮೂರ್ತಿ ಅವರೇ. ಈ ರಥಯಾತ್ರೆ ಸಂದರ್ಭದಲ್ಲಿ ಅವರ ಒಂದು ಮಿಂಚಿನ ಸಂಚಾರ ಏನಿತ್ತಲ್ಲ, ರಾಜ್ಯಾದ್ಯಂತ ರಾಜ್ಯದ ಉದ್ದಗಲಕ್ಕೂ ಸಂಚಾರ ಮಾಡಿದಂಥದ್ದು, ಅವ್ರು ಮಾಡಿದಂಥ ಒಂದು ಆ ಭಾಷಣಗಳು, ಪಕ್ಷವನ್ನು ಸಂಘಟಿಸಿದಂತಹ ರೀತಿ, ಅದೆಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಪ್ರಭಾವವನ್ನು ಬೀರ್ತಾ ಇತ್ತು ಅಂತೇಳಿ ಶಂಕರಮೂರ್ತಿ ಅವರೇ? ಅಲ್ಲ, ಇದು ಬೇಸ್ ಅಂದ್ರೆ ಬುಡಮಟ್ಟದ ಕಾರ್ಯಕರ್ತರಲ್ಲಿ ಮತ್ತು ಸಾಮಾನ್ಯ ಜನರಲ್ಲಿ ಆ ಕಾಲದಲ್ಲಿ ನಮ್ಮ ಸ್ಥಿತಿ ಏನಿತ್ತು, ಪಕ್ಷದ ಪಾರ್ಲಿಮೆಂಟ್ 2 ಸೀಟ್ ಇತ್ತು ಅಷ್ಟೇ ನಮಗೆ. ಅವರ ರಥಯಾತ್ರೆ ಹೌದು, ಅವರ ರಥಯಾತ್ರೆ ಫಲವಾಗಿ 86 ಸೀಟ್ ಬಂದಿದೆ. ಬರೀ ಅಷ್ಟನ್ನು ನೋಡಿದ್ರೆ ಗೊತ್ತಾಗತ್ತೆ ನಮಗೆ ಅವ್ರು ಎಂತ ಒಂದು ಕೆಲಸ ಮಾಡೋದು ಅಂತ. ರಥಯಾತ್ರೆ ಮಾಡುವಾಗ ಅವರು ತಮ್ಮ ಸ್ವಂತಕ್ಕೆ ಏನು ಯೋಚನೆ ಮಾಡದೆ ಇಡೀ ಬರೀ ಕರ್ನಾಟಕದ ಊರುಗಳಿಗೆ ಸುತ್ತಿದ್ದಲ್ಲ, ಇಡೀ ದೇಶ ಸುತ್ತಿದ್ರು ಆ ರಥದಲ್ಲಿ. ರಥ ಅಂದ್ರೆ ಏನದು? ರಥ ಅಲ್ಲ, ಒಂದು ಲಾರಿನ ರಥವಾಗಿ ಕನ್ವರ್ಟ್ ಮಾಡಿದ್ವಿ, ಅದರಲ್ಲೇ ಪ್ರಯಾಣ ಮಾಡ್ತಾ ಇದ್ರು ಅವರು. ಅಂದ್ರೆ ದೈಹಿಕ ಶ್ರಮನ ತಗೊಳ್ತಾ ಆ ವ್ಯಕ್ತಿ ಮಾಡಿದಂತ ಕೆಲಸ ಅದ್ಭುತ. ನಿಜ ನಿಜ ಶಂಕರಮೂರ್ತಿ ಅವರೇ. ಹಾಗೆ ನೀವು ಒಂದು ಮಾತು ಆರಂಭದಲ್ಲೇ ಹೇಳಿದ್ರಿ, ಇವತ್ತು BJP ಈ ಮಟ್ಟಕ್ಕೆ ಸಾಧನೆಯನ್ನ ಮಾಡ್ತಾ ಇದೆ ಅಥವಾ ಈ ಮಟ್ಟಕ್ಕೆ ಪಕ್ಷ ಸಂಘಟನೆ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ಪ್ರಮುಖವಾದ ಪಾತ್ರ ವಹಿಸಿದಂಥವ್ರು LK ಅಡ್ವಾಣಿ ಅವರು, ಜೊತೆಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅಂಥ ಒಂದು ಧೀಮಂತ ನಾಯಕರುಗಳು. ಅದರಲ್ಲೂ LK ಅಡ್ವಾಣಿ ಅವರು ಈ ಗ್ರಾಸ್ ರೂಟ್ ಲೆವೆಲ್ನಿಂದ ಎಲ್ಲಾ ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದು, ಪಕ್ಷವನ್ನು ಸಂಘಟನೆ ಮಾಡಿದಂಥ ರೀತಿ ಇದೆಯಲ್ಲ, ಬಹುಶಃ ಇವತ್ತು BJP ಏನೋ ಒಂದು ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಧನೆ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಬೇಸ್ ಹಾಕಿಕೊಟ್ಟಂಥವ್ರು LK ಅಡ್ವಾಣಿ ಅವರು. ಅದೇನೋ ಅದರಲ್ಲಿ ಸಂಶಯ. ಕಾರ್ಯಕರ್ತರು ನಾವಿಗೆಲ್ಲ ಒಂದು ಹಂತದಲ್ಲಿ ಪಕ್ಷ ಶಕ್ತಿಯುತವಾಗಿ ಬೆಳೆದಾಗ ಮುಂದಿನ ಪ್ರಧಾನಿ ಯಾರು ಅನ್ನೋದಾಗ್ಲೇ ಚರ್ಚೆ ಪ್ರಾರಂಭ ಆಗಿತ್ತು ದೇಶದಲ್ಲಿ. ನಾನು ಒಳಗೆ ಸಭೆಯಲ್ಲಿದ್ದೆ, ನಾನು ಅವ್ರು ಯಾರನ್ನೂ ಕನ್ಸಲ್ಟ್ ಮಾಡಿದೆ, ಯಾಕಂದ್ರೆ ನಾನು ಆಲ್ ಇಂಡಿಯಾ ವರ್ಕಿಂಗ್ ಕಮಿಟಿ ಹೋಗ್ತಾ ಇದ್ದೆ. ಯಾರನ್ನು ಕೇಳಿದೆ, ಆ ಸಭೆಯಲ್ಲಿ ಅವ್ರು ಅನೌನ್ಸ್ ಮಾಡಿದ್ರು, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ವಾಜಪೇಯಿ ಪ್ರಧಾನಮಂತ್ರಿ ಅಂತ. ನಿಜ ಹೇಳ್ಬೇಕು ಅಂದ್ರೆ ನಾನು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನು ಅಷ್ಟೇ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಆದ್ರೆ ನಮ್ಮ ಮನಸ್ಸಿಗೆ ಒಂಥರ ದುಡ್ಡಾಯ್ತು, ಅರೆ ಈ ಮನುಷ್ಯ ಕಷ್ಟ ಬಿಟ್ಟಿದ್ದು ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರಂತ. ನಾವೆಲ್ಲ ಅವಾಗ ಜೋರಾಗಿ ನಹಿ ಅಂತ ಕೂದೋರ್ಸಕ್ಕೆ ನಾನು ಒಬ್ಬ. ಅಂದ್ರೆ ಇದು ಎಷ್ಟು ದೊಡ್ಡ ಮನುಷ್ಯ ಇವರು. ಪಕ್ಷ ದೇಶ ಅದು ಪ್ರಮುಖ. ಅವ್ರು ನಮಗೆ ಆಮೇಲೆ ಹೇಳಿದ್ರು, ನಮ್ಮ ಕೆಲವ್ರನ್ನ ಮಾತ್ರ ಕೂರಿಸ್ಕೊಂಡು ನಿಮ್ಗೆ ಅರ್ಥ ಆಗುತ್ತಿಲ್ಲ, ಪ್ರಧಾನಮಂತ್ರಿ ಹುದ್ದೆ ಬೇರೆ,
ಪಕ್ಷ ಕಟ್ಟೋದು ಬೇರೆ. ಎಸ್ ನಾನು ಪಕ್ಷದಲ್ಲಿ ನಿಮಗೆ ಆಪ್ಯ, ಅವರಿಗೆ ದೇಶ ನಡೆಸೋದಕ್ಕೆ ವಾಜಪೇಯಿನೇ ಸರಿ ಅಂತ ಹೇಳಿದ್ರು. ಮತ್ತು ಸಂದರ್ಭ ಬಂದಾಗ ವಾಜಪೇಯಿನೇ ಪ್ರಧಾನಮಂತ್ರಿ ಮಾಡಿದ್ರು. ಎಸ್ ಅವ್ರ ಕೈ ಕೆಳಗೆ ಅವ್ರು ಗೃಹ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಇಷ್ಟು ದೊಡ್ಡ ವ್ಯಕ್ತಿ ನಮ್ಮೆಲ್ಲರ ಮನಸ್ಸಲ್ಲಿದ್ದು ಪಕ್ಷ ಅಧಿಕಾರ ಇದ್ದರೆ ಅದ್ವಾನಿ ಅವರು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅಂತ. ಕರೆಕ್ಟ್ ಕರೆಕ್ಟ್ ಹೌದು ನೋಡಿ ಹೇಗೆ ಎಂತ ಅದ್ಭುತ ವ್ಯಕ್ತಿ ಅದು, ವೆರಿ ಎಂತ ವ್ಯಕ್ತಿತ್ವ ಈಗಿನ ಕಾಲದಲ್ಲಿ ಸಾಧ್ಯನೇ ಇಲ್ಲ ಕೇಳಕ್ಕೆ, ನಿಜ ನೋಡೋಕೆ ಸಾಧ್ಯನಾ? ನಿಜ ಶಂಕರ್ ಮೂರ್ತಿ ಅವರು. ಹಾಗೆ ನೀವು ಹೇಳ್ತಾ ಇದ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರು ತುಂಬಾ ಕೂಲ್ ಪರ್ಸನ್ ಆಗಿ ಗುರುತಿಸ್ಕೊಂಡಂತವ್ರು. ಎಲ್ ಕೆ ಅಡ್ವಾಣಿ ಅವರು ಅಂದ್ರೆ ಒಂದ್ ರೀತಿ ಫೈರ್ ಬ್ರ್ಯಾಂಡ್. ಸೊ ಇವರಿಬ್ಬರ ಕಾಂಬಿನೇಷನ್ ಹೇಗಿರ್ತಿತ್ತು ಅಂತ ಹೇಳಿ ಅಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಏನ್ ಅನ್ಕೊಳ್ತಾ ಇದ್ರು, ಅವ್ರ ವಿಷನ್ ಏನಿರ್ತಿದ್ರು ಅದನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಂತವ್ರು ಅಡ್ವಾಣಿ ಅವರು ಅಂತ ಹೇಳಿ. ಹೇಗಿರ್ತಿತ್ತು ಅವ್ರ ಕಾಂಬಿನೇಷನ್ ಶಂಕರ್ ಮೂರ್ತಿ ಅವರೇ? ಅಲ್ಲ, ಅದು ಆಗಾಗ್ಲೇ ಚರ್ಚೆ ಶುರು ಬಿಟ್ಟಿತ್ತು ಒಂದು ಹಂತದಲ್ಲಿ. ಅದ್ವಾನಿ ಅವರು ಅಟಲ್ಜಿ ಅವ್ರ ಮಧ್ಯೆ ಒಂದು ಮತ ಸ್ಫೋಟ ಅಂತ ಹೇಳಿ ಮಾಧ್ಯಮದಲ್ಲಿ ಬರೋದಕ್ಕೆ ಶುರು ಆಗಿತ್ತು. ಆಗ ಅಟಲ್ಜಿ ಒಂದು ಸಭೆಯಲ್ಲಿ ಒಂದು ಮಾತು ಹೇಳಿದ್ರು. ನಾನು ಅದನ್ನು ನಾನೇನೆ ಟ್ರಾನ್ಸ್ಲೇಟ್ ಮಾಡಿದೆ. ಅಟಲ್ಜಿ ಹೇಳಿದ್ದ, ಹೌದು ನನಗೂ ಅದ್ವಾನಿ ಅವ್ರಿಗೂ ಬಹಳ ಭಿನ್ನಾಭಿಪ್ರಾಯ ಇದೆ, ಯಾರಿಗೂ ಅರ್ಥ ಆಗೋದಿಲ್ಲ ಅದು ಸರಿಯಾಗಿ. ನೋಡಿ ಅದ್ವಾನಿ ಅವರು ಹೇಗಿದ್ದಾರೆ ಅಂದ್ರೆ, ನಾನು ಅವರ ಬಗ್ಗೆ ಇರ್ತಕ್ಕಂಥ ಭಿನ್ನಾಭಿಪ್ರಾಯ ಕೇಳಿದ್ರೆ ನಿಮ್ಗೆ ಗಾಬರಿ ಆಗತ್ತೆ, ಆದ್ರೂ ಒಟ್ಟಾಗಿದ್ದೀವಿ, ನಾವು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ಶುರು ಮಾಡಿ ಅವ್ರ ಸ್ಟೈಲ್ ಒಳಗೆ ಒಂದು 10 ಸೆಕೆಂಡ್ ಪಾಸ್ ಕೊಟ್ರು. ನಾವೆಲ್ಲ ಗಾಬರಿ, ನಾನು ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದು ಗಾಬರಿ ಆಗಿಬಿಟ್ಟೆ, ಏನ್ ಹೇಳ್ತಾರಪ್ಪ ಇವರು ಅಂತ. ಆಗ ಅವ್ರು ಹೇಳಿದ್ರು, ನೋಡಿ ಈ ಅದ್ವಾನಿ ಇದಾರಲ್ಲ ಇವ್ರು ಪ್ಯೂರ್ ವೆಜಿಟೇರಿಯನ್, ಸ್ವಲ್ಪ ಮಟನ್ ತಿನ್ನಲ್ಲ ಅಂತಾರೆ. ನಾನು ಹಾಗಲ್ಲ, ಯಾರೇನು ಆಹಾರ ಕೊಟ್ರೆ ತಿನ್ಬಿಡ್ತೀನಿ. ಹಾಗೆ ನಮ್ಮ ಇದರಲ್ಲಿ ಬಹಳ ದೊಡ್ಡ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳಿ ತಮಾಷೆ ಮಾಡಿದ್ರು ನಾನು ನೋಡಿದ್ದೆ. ಓಕೆ ಓಕೆ. ಸೊ ಹಾಗೆ ಇದಕ್ಕೆ ಮುಂದುವರೆದಂತೆ ಶಂಕರ್ ಮೂರ್ತಿ ಅವರೇ, ಬಹುಶಃ ಇದನ್ನು ನೀವು ತುಂಬಾ ಚೆನ್ನಾಗಿ ಹೇಳ್ಬೋದು. ಒಂದು ಕಾಲದಲ್ಲಿ ಈಗ ಏನ್ ಗುಜರಾತ್ ರೈಟ್ಸ್ ಎಲ್ಲ ಆಯ್ತು, ಆ ಟೈಮ್ನಲ್ಲಿ ಮೋದಿ ಅವರನ್ನ ಕೆಳಗಿಳಿಸ್ಬಿಡ್ಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಚರ್ಚೆ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹುಶಃ ಆಲ್ಮೋಸ್ಟ್ ಅನೌನ್ಸ್ ಮಾಡ್ಬಿಡೋಣ, ಇಳಿಸೋಣ ಅನ್ನುವಂಥದ್ರ ಬಗ್ಗೆ ಅವರ ಒಲವಿದ್ದಾಗ ಅದಕ್ಕೆ ಅಡ್ಡವಾಗಿ ನಿಂತಿದ್ದೇನೆ ಎಲ್ ಕೆ ಅಡ್ವಾಣಿ ಅವರು. ಬಹುಶಃ ಇಲ್ಲ, ಯಾವುದೇ ಕಾರಣಕ್ಕೂ ಅದು ಆಗಬಾರ್ದು ಅಂತ ಹೇಳಿ ಗೋವಾ ಅಧಿವೇಶನದ ಒಂದು ಸಂದರ್ಭವನ್ನು ತಾವು ಬಹುಶಃ ನೆನಪು ಮಾಡ್ಕೋಬಹುದು ಅನ್ಸುತ್ತೆ ಶಂಕರ್ ಮೂರ್ತಿ ಅವರೇ. ನಾನು ಇದ್ದೆ ಆ ಗೋವಾ ಅಧಿವೇಶನದಲ್ಲೂ ಇದ್ದೆ. ನಾನು ಅಟಲ್ಜಿ ಅವರು ಅವ್ರನ್ನ ಇಳಿಸ್ಬೇಕು ಅಂತ ಹೇಳಿಲ್ಲ, ರಾಜಧರ್ಮ ಪಾಲಿಸ್ಬೇಕು ಅಂತ ಹೇಳಿ ಹುಷಾರವರು ಅಂತ ಹೇಳಿದ್ರು. ಆದ್ರೆ ಎಲ್ಲರ ಮನಸ್ಸೊಳಗೆ ಆಗ ಬಂದ್ಬಿಟ್ಟಿತ್ತು, ಇದೇನಪ್ಪ ಇದು ಅಪಾರ್ಟ್ಮೆಂಟ್ ಬಂದಿದೆ, ಮೋದಿ ಅವರು ತಿಳಿಸ್ಬಿಡ್ತಾರೆ ಅಂತ. ಆಗ ಬಹಳ ಹುಷಾರಾಗಿ ನಿಧಾನಕ್ಕೆ ದೇಶದ ದೃಷ್ಟಿಯಿಂದ ಪಕ್ಷದ ದೃಷ್ಟಿಯಿಂದ ಮೋದಿಯವರ ಬೆನ್ನಿಗೆ ನಿಂತು ಅದ್ವಾನಿ. ಅದ್ರೊಳಗೆ ಏನು ಅನುಮಾನ ಇಲ್ಲ. ಯಾಕೆಂದ್ರೆ ಅವತ್ತು ಗೋವಾದಲ್ಲಿ ನಾವು ನಮ್ಮಗಳ ಮಧ್ಯೆ ಚರ್ಚೆ ಪ್ರಾರಂಭ ಆಗಿತ್ತು, ಮೋದಿ ನಿಲ್ಲಿಸ್ತಾರೆ ಅಂತಾರೆ, ಯಾರು ನೆಕ್ಸ್ಟ್ ಬೇರೆ ಯಾರು ಬರ್ತಾರೆ ಅಂತ. ಅಂದ್ರೆ ಆ ಸ್ಥಿತಿ ಅವ್ರು ನಿರ್ಮಾಣ ಆಗಿತ್ತು. ಆದ್ರೆ ಆ ಅದ್ವಾನಿ ಅವರಿಗೆ ಗೊತ್ತಿತ್ತು ಈ ಮೋದಿ ಯಾವ್ದು ತಪ್ಪು ಮಾಡಿಲ್ಲ ಅಂತ. ಅದ್ಭುತ ವ್ಯಕ್ತಿ ಅದು. ನಿಜ ನಿಜ. ಬಟ್ ಇದೇ ವಿಚಾರಗಳು ಮುಂದೆ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಈಗ ಯಾವಾಗ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಆವಾಗ ಅಡ್ವಾಣಿ ಅವರೇ ಪ್ರಧಾನಿ ಆಗಬೇಕು ಅನ್ನುವಂಥದ್ದಿದ್ದಾಗ ಇಲ್ಲ ನರೇಂದ್ರ ಮೋದಿ ಅವರನ್ನ ತರಲಾಗತ್ತೆ. ಸೊ ಆ ಟೈಮ್ನಲ್ಲಿ ಎಲ್ಲೋ ಒಂದ್ ಕಡೆ ಎಲ್ ಕೆ ಅಡ್ವಾಣಿ ಅವರನ್ನ ಪಕ್ಷದಲ್ಲಿ ಕಡೆಗಣಿಸಲಾಗ್ತಾ ಇದೆ. ಸೊ ಅವರನ್ನ ಹಿರಿಯರನ್ನೆಲ್ಲರೂ ಕೂಡ ಮೂಲೆ ಗುಂಪು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಕೂಗು ಕೂಡ ಎದ್ದಿತ್ತು. ಅದ್ರ ಬಗ್ಗೆ ಸಾಕಷ್ಟು ಒಂದು ಮಾತುಗಳು ಕೂಡ ಬರ್ತಾ ಇದ್ವು. ಬಟ್ ಅದನ್ನೆಲ್ಲವನ್ನೂ ಕೂಡ ಸುಳ್ಳು ಅಂತ ಹೇಳಿ ಸಾಬೀತುಪಡಿಸೋದ್ರಲ್ಲಿ ಬಿಜೆಪಿ ಒಂದು ಮಾಸ್ಟರ್ ಸ್ಟ್ರೋಕ್ ಇದು ಅಂತ ಹೇಳಿ. ಖಂಡಿತವಲ್ಲ ನೋಡಿ, ಈಗ ವಿಪಕ್ಷಗಳು ಏನೇನು ಟೀಕೆ ಮಾಡ್ತಾ ಇದ್ರು ಅವ್ರಿಗೆಲ್ಲರಿಗೂ ಒಂದು ಬಾಯಿ ಮುಚ್ಚುವಂತ ಒಂದು ಮಾಸ್ಟರ್ ಸ್ಟ್ರೋಕ್ ಇದು. ಇದಕ್ಕಿಂತ ಅತ್ಯುನ್ನತ ಗೌರವ ಬೇಕಾ? ಭಾರತದ ಅತ್ಯುನ್ನತ ನಾಗರಿಕ ಗೌರವ ಅದು ಎಲ್ ಕೆ ಅಡ್ವಾಣಿ ಅವರಿಗೆ ಕೊಡ್ಮಾಡ್ಲಾಗ್ತಾ ಇದೆ. ಅಡ್ವಾಣಿ ಅವರಿಗೆ ಅವರ ಜೀವಿತ ಕಾಲದಲ್ಲಿ ನಮ್ಗೆಲ್ಲರಿಗೂ ಇಡೀ ರಾಷ್ಟ್ರದ ಭಾರತೀಯ ಜನತಾ ಪಾರ್ಟಿಯ ಸಣ್ಣದಿಂದ ಹಿಡಿದು ದೊಡ್ಡ ಕಾರ್ಯಕರ್ತರ ಸಂಖ್ಯೆ ಎಲ್ಲರಿಗೂ ಸಂತೋಷ ಸಿಗ್ತದೆ ಅಂತ ಕಾರ್ಯ ನಿಜ. ಮತ್ತು ಅಡ್ವಾಣಿಯವರಿಗೆ ಸಿಕ್ಕಂತ ಇದು ಗೌರವ ನಾವೆಲ್ಲರೂ ಧನ್ಯರು ಅಂತ ಹೇಳಿ ನಮಗೆ ಅನಿಸ್ತದೆ. ನಿಜ ನಿಜ ಶಂಕರ್ ಮೂರ್ತಿ ಅವರೇ, ಥ್ಯಾಂಕ್ ಯು ನಮ್ಮ ಜೊತೆ ಸುದೀರ್ಘವಾಗಿ ಮಾತನಾಡಿದ್ರಿ. ಹಲವಾರು ಸಂಗತಿಗಳನ್ನು ನಮ್ಮ ಜೊತೆಗೆ ಶೇರ್ ಮಾಡ್ಕೊಂಡ್ರಿ. ಕೆಲವೊಂದಿಷ್ಟು ಅವರ ಜೊತೆಗಿನ ಒಡನಾಟ, ನಿಮ್ಮ ಮತ್ತೆ ಅವರ ಒಂದು ಬಾಂಧವ್ಯ, ಇದ್ರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಿದ್ರಿ. ಥ್ಯಾಂಕ್ ಯು ಶಂಕರ್ ಮೂರ್ತಿ ಅವರೇ. ಸೊ ಎಲ್ ಕೆ ಅಡ್ವಾಣಿ ಅವರಿಗೆ ಈಗ ಭಾರತದ ಅತ್ಯುನ್ನತ ನಾಗರಿಕ ಗೌರವ ಭಾರತ ರತ್ನವನ್ನ ಪ್ರದಾನ ಮಾಡಲಾಗ್ತದೆ. ಆ ಒಂದು ಗೌರವವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ.